ಇವತ್ತಿನ ವಿಡಿಯೋದಲ್ಲಿ ಗೀ ರೈಸ್ಗೆ ಆಲೂ ಕುರ್ಮಾ ಹೇಗೆ ಮಾಡೋದು ತಿಳಿಸ್ಕೊಡ್ತಿದ್ದೀನಿ. ಆಲೂ ಕುರ್ಮಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ಅರ್ಧ ಇಂಚು ಶುಂಠಿ, 1 ಗೆಡ್ಡೆ ಈರುಳ್ಳಿ, 3 ಟೊಮೊಟೊ ಎಲ್ಲ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಈರುಳ್ಳಿ 1, 3 ಆಲೂಗೆಡ್ಡೆ, ಪಲಾವ್ ಎಲೆ 1 4-5, ಮತ್ತು ಕರಿಬೇವು 2 ಸ್ಪೂನು, ಸಾಂಬಾರು ಪೌಡರು 1 ಸ್ಪೂನು, ಚಿಲ್ಲಿ ಪೌಡರು, ಚಕ್ಕೆ ಒಂದು 3-4 ಪೀಸು, ಮತ್ತು ಕಸ್ತೂರಿ ಮೆಂತಿ. ಈಗ ಆಲೂ ಕುರ್ಮಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದು ಫಸ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ಪಲಾವ್ ಎಲೆ ಹಾಕೊಳ್ಳೋಣ ಮೊದಲಿಗೆ, ಮತ್ತು ಕರಿಬೇವು, ಮತ್ತು ಚಕ್ಕೆ ಹಾಕೊಳ್ಳೋಣ. ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಮತ್ತು ಈಗ ಈರುಳ್ಳಿ ಹಾಕೊಳ್ತಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡ್ಕೊಂಡಿದ್ದೀನಿ, ತೋರಿಸಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ, ಅದನ್ನ ಹಾಕೊಳ್ತಿದ್ದೀನಿ. ಈಗ ಇದು ಫ್ರೈ ಆಗಿದೆ. ಈಗ ಟೊಮೊಟೊ ರುಬ್ಕೊಂಡಿದ್ದೆ, 3 ಟೊಮೊಟೊ ತೋರಿಸಿದ್ನಲ್ಲ ಅದು. ಈಗ ಅದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ. ಈಗ ಇದು ಫ್ರೈ ಆಗಿದೆ. ಈಗ ಆಲೂಗಡ್ಡೆ ಹಾಕೊಳ್ಳೋಣ. ಈಗ ಬೇಯಿಸಿರೋ ಆಲೂಗಡ್ಡೆ ಹಾಕೊಂಡಿದ್ದೀನಿ ಈಗ. ಮತ್ತು ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಬೇಕಾದರೆ ನೀವು ಸಾಂಬಾರು ಪೌಡರ್ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಚಿಲ್ಲಿ ಪೌಡರು ಹಾಕೊಂಡಿದ್ದೀನಿ. ಈಗ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ. ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು. ಗಟ್ಟಿ ಬೇಕು ಅಂದರೆ ಗಟ್ಟಿ, ಸ್ವಲ್ಪ ಮೀಡಿಯಮಾಗಿ ಬೇಕಂದ್ರೆ ಮೀಡಿಯಮಾಗಿ ಮಾಡ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಬಟಾಣಿ ಹಾಕ್ಕೊಳ್ತಿದ್ದೀನಿ. ಮತ್ತು ಕಸ್ತೂರಿ ಮೆಂತಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.